ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಇಂದು 24ನೇ ತಾರೀಕಿನಂದು ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ. ಇಂದು ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ 2,000 ರೂಪಾಯಿ ಹಣ ಜಮಾವಣೆ ಆಗ್ತಾ ಇದೆ. ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ರೈತರುಗಳಿಗೆ ಹಣ ಬರುತ್ತೆ, ಹಾಗೇನೆ ಅವ್ರ ಸ್ಟೇಟಸ್ ಯಾವ ರೀತಿ ತೋರಿಸ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಸಾಧ್ಯ ಹೋದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿದಾಗ ಅಲ್ಲಿ FTO ಪ್ರೊಸೀಡ್ ಎಸ್ ಅಂತ ಇರಬೇಕು. ಅಲ್ಲಿ ರೈಟ್ ಮಾರ್ಕಲ್ಲಿ ತೋರಿಸಿದ್ರೆ ಈ ರೈತನಿಗೆ PM ಕಿಸಾನ್ನ ಇವತ್ತಿನ ಕಂತು ಹಣ ಜಮಾವಣೆ ಆಗುತ್ತೆ. ಒಂದ್ ವೇಳೆ ಇಲ್ಲಿ ತೋರಿಸಿರೋ ರೀತಿ FTO ಪ್ರೊಸೀಡ್ ನೋ ಅಂತ ಇತ್ತು ಅಂದ್ರೆ ನಿಮಗೆ ಹಣ ಬರಲ್ಲ. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಒಂದ್ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಮೇಲ್ಗಡೆ ಒಂದು ಆಪ್ಷನ್ ಇದೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ. ಅಲ್ಲಿ 3 ಆಪ್ಷನ್ಗಳಿರುತ್ತೆ. ಒಂದು ಲ್ಯಾಂಡ್ ಸೀಡಿಂಗು, ಒಂದು KYC ಸ್ಟೇಟಸ್, ಒಂದು ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ. ಆ 3 ಕೂಡ ರೈಟ್ ಮಾರ್ಕಲ್ಲಿ ಇರಬೇಕಾಗ್ತದೆ. ಈ ರೈತನಿಗೆ ಪಕ್ಕ 100% 2,000 ರೂಪಾಯಿ ಹಣ ಇವತ್ತಿನ ಹಣ ಜಮಾವಣೆ ಆಗುತ್ತೆ. ಹಾಗೇನೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಕಂತುಗಳು ಲೀಸ್ಟ್ಗಳು ಬಂದಿದೆ ಅದು 1 2 3 4 ಅಂತ ಹೇಳಿ ಆ ಸ್ಟೇಟಸ್ನು ಕೂಡ ನೀವು ಇಲ್ಲಿ ಪ್ರತಿಯೊಂದು ಕಂತಿನ ಡೀಟೇಲ್ಸ್ನ ಚೆಕ್ ಮಾಡ್ಕೋಬಹುದು. ಈ ರೀತಿ ನೀವು ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೀವು ಮೇಲ್ ಪೇಜ್ಗೆ ಬಂದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ಆಧಾರ್ ನಂಬರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಗೇನೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಗೆಟ್ ಮೊಬೈಲ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಆ 6 ಡಿಜಿಟ್ OTPನ ಹಾಕಿ ನೀವು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಫೈಂಡ್ ಆಗುತ್ತೆ. ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಹಿಂದಿನ ಪೇಜ್ಗೆ ಹೋಗಬೇಕಾಗುತ್ತೆ, ಅಂದ್ರೆ ಬ್ಯಾಕ್ ಪೇಜ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಬ್ಯಾಕ್ ಅಂತ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಹಿಂದಿನ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇವಾಗ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ನೀವು ಇಲ್ಲಿ ಗೆಟ್ OTP ಅಂತ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಕೂಡ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಇವಾಗ ನಾನು ಗೆಟ್ OTP ಅಂತ ಮಾಡ್ತಾ ಇದ್ದೀನಿ. ಇವಾಗ 4 ಡಿಜಿಟ್ ಒಂದು OTP ನಿಮ್ಮ ಮೊಬೈಲ್ ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಮಾಡಿರ್ತೀರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ ಮೇಲ್ಗಡೆ. ಹಾಗೇನೆ ಇಲ್ಲಿ 3 ಸ್ಟೆಪ್ಗಳು ಶೋ ಆಗುತ್ತೆ. ಎಲಿಜಿಬಿಲಿಟಿ ಸ್ಟೇಟಸ್, ರೀಸನ್ ಆಫ್ ಇನ್ಎಲಿಜಿಬಿಲಿಟಿ ಅಂತ ಬರುತ್ತೆ. ಹಾಗೇನೆ ಇಲ್ಲಿ ಕೆಳಗಡೆ FTO ಪ್ರೊಸೀಡ್ ಎಸ್ ಅಂತ ಬರುತ್ತೆ. ಹಾಗೇನೆ ವೇಟಿಂಗ್ ಫಾರ್ ಅಪ್ರೂವ್ಡ್ ಬೈ ಸ್ಟೇಟ್ ಅಂತ ಒಂದು ಕೆಳಗಡೆ ಆಪ್ಷನ್ ಕೂಡ ತೋರಿಸ್ತಾ ಇರುತ್ತೆ. ಹಾಗೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೈತಂದು ಕೂಡ 3 ಕೂಡ ರೈಟ್ ಮಾರ್ಕಲ್ಲಿ ತೋರಿಸ್ತಾ ಇದೆ, ಎಲ್ಲ SS ಅಂತ ಇದೆ. ಈ ರೈತನಿಗೆ ಇವತ್ತಿನ ಕಂತು 100% ಬರುತ್ತೆ. ಸ್ನೇಹಿತರೆ, ಹೀಗೆ ಕೂಡ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನಿಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 2 ಕೂಡ ಒಟ್ಟಿಗೆ ಜಮಾವಣೆ ಆಗುತ್ತೆ. ಇವತ್ತಿನ 2,000 ಮತ್ತೆ ಹಿಂದಿನ 2,000 ಕೂಡ ಒಟ್ಟಿಗೆ ಜಮಾವಣೆ ಆಗುತ್ತೆ. ನಿಮ್ಮ ಸ್ಟೇಟಸ್ ನಾವು ತೋರಿಸಿರೋ ರೀತಿ ಈ ರೀತಿ ಇದ್ರೆ ಮಾತ್ರ ನಿಮಗೆ ಆ ರೀತಿ ಹಣ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಹಾಗೇನೆ ಈ ಯೋಜನೆಯು ಸುಮಾರು 9.7 ಅಂದ್ರೆ 70 ಲಕ್ಷ ಅಂದ್ರೆ 9,70,00,000 ರೈತರಿಗೆ ಇಂದು ಬಿಹಾರದ ಒಂದು ಹಳ್ಳಿ ಅಥವಾ ಒಂದು ಗ್ರಾಮದಲ್ಲಿ ನಿಮಗೆ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. 24 ಅಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ತೋರಿಸ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಹಾಗೇನೆ ಇವತ್ತು 100% PM ಕಿಸಾನ್ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ.